Hello, energetic and enthusiastic students. ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು PW Kannada 9th and 10th ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲೆಟ್ಸ್ ಸ್ಟಡಿ ಅಬೌಟ್ ಮೋಲ್ ಆ್ಯಂಡ್ ಮೋಲಾರ್ ಮಾಸ್. ನನ್ನ ಕೈಲಿ ಇವಾಗ ಒಂದು ಬಾಟಲ್ ಇದೆ, ಓಕೆ. ಸೊ ಇದು 1 ಲೀಟರ್ ಬಾಟಲ್, ನಿಮಗೂ ಕೂಡ ನೋಡ್ತಾ ಇದ್ದಾರೆ, ನಿಮಗೂ ಕಾಣ್ತಾ ಇದೆ. ಸೊ 1 ಲೀಟರ್ ಅಂತ ಹೇಳುವಂಥದ್ದು ಈ ಟೋಟಲ್ ಕ್ವಾಂಟಿಟಿಯನ್ನು ಮೆಷರ್ ಮಾಡುವಂಥ ಯೂನಿಟ್ಟು. ಈಗ ನಾನು ನಿಮ್ಗೊಂದು ಸಿಂಪಲ್ ಕ್ವೆಶನ್ ಕೇಳ್ತೇನೆ. ವಾಟರ್ ಇಸ್ ಮೇಡ್ ಅಪ್ ಆಫ್ H2O ಮಾಲಿಕ್ಯೂಲ್ಸ್, ಕರೆಕ್ಟಾ? ಈ ಬಾಟಲ್ನಲ್ಲಿ ಟೋಟಲ್ ಎಷ್ಟು H2O ಮಾಲಿಕ್ಯೂಲ್ಸ್ಗಳಿದೆ? ಕೌಂಟ್ ಮಾಡೋಕ್ಕಾಗುತ್ತಾ? ಒಂದು ಮಾಲಿಕ್ಯೂಲ್ ಅಂತ ನೋಡೋಕ್ಕೆ ಸಾಧ್ಯ ಇಲ್ಲ, ಇಟ್ಸ್ ವೆರಿ ಟೈನಿ. ಹಾಗಾದರೆ ಅಂತಹ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಇಷ್ಟು ಕ್ವಾಂಟಿಟಿ ಆಫ್ ವಾಟರ್, ಇವಾಗ ಇದರಲ್ಲಿ 1000 ml ಇರಬೇಕಿತ್ತು, ಬಟ್ ಇಷ್ಟು ಕುಡ್ದಿದ್ದೀನಿ ಆಲ್ರೆಡಿ. ಮೇ ಬಿ ಒಂದು 850 ml ಇದೆ ಅಂದ್ಕೊಳ್ಳಿ. ಈ 850 ml ನೀರಿನಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒನ್ ಮೋರ್ ಎಕ್ಸಾಂಪಲ್. ಇದೊಂದು ಗೋಲ್ಡ್ ರಿಂಗ್, ಓಕೆ. ಇದೊಂದು ಗೋಲ್ಡ್ ರಿಂಗ್. ಈ ಗೋಲ್ಡ್ ರಿಂಗ್ ಟೋಟಲ್ ವೆಯ್ಟ್ ಬಂದು 4 grams, 4.5 grams ಅಂತೇಳಿ ಅಂದ್ಕೊಳ್ಳಿ. ಈ 4 grams ಗೋಲ್ಡ್ ರಿಂಗಲ್ಲಿ ಎಷ್ಟು ಗೋಲ್ಡ್ ಆಟಮ್ಸ್ಗಳಿರಬಹುದು? ಈ ರಿಂಗ್ ಒಳಗಡೆ ನಾನು ಗೋಲ್ಡ್ ಇದು ಒಂದೊಂದು ಆಟಮನ್ನು ಕೌಂಟ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಎಸ್, ಇಟ್ ಈಸ್ ಪಾಸಿಬಲ್. ವಾಟರ್ ಮಾಲಿಕ್ಯೂಲ್ಸ್ನೂ ಕೌಂಟ್ ಮಾಡ್ಬೋದು, ಗೋಲ್ಡಲ್ಲಿರುವಂತಹ ಗೋಲ್ಡ್ ರಿಂಗ್ನಲ್ಲಿರುವಂತಹ ಗೋಲ್ಡ್ ಆಟಮ್ಸ್ನೂ ಕೌಂಟ್ ಮಾಡ್ಬೋದು. ಥ್ರೂ ವಿಚ್ ಕಾನ್ಸೆಪ್ಟ್? ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮೋಲ್. ಅದಕ್ಕೆ ನಿಮಗೆ ಮೋಲಾರ್ ಮಾಸ್ ಅಂತ ಹೇಳಿದರೆ ಏನು ಅಂತಲೂ ಗೊತ್ತಿರಬೇಕು. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್ ದೆನ್, ರೈಟ್? ನಾವೇನು ಕಲಿತಿದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ? ಡೆಫಿನಿಷನ್ಸ್ ಕಲಿತೀವಿ. ನಾನು ನಿಮಗೆ ಹೇಳ್ಕೊಟ್ಟಿದ್ನಲ್ಲ, ನೀರು, ಗೋಲ್ಡ್ ಆಟಮ್ಸ್, ಕ್ಯಾಲ್ಕುಲೇಷನ್ಸ್ನ ಪಾರ್ಟ್ 2 ಅಲ್ಲಿ ಕವರ್ ಮಾಡ್ತೇನೆ, ಓಕೆ. ಸೊ ಪಾರ್ಟ್ 1ನಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮೋಲ್ ಏನು, ಯಾವುದೆಲ್ಲ ಫಾರ್ಮುಲಾಸ್ ಇಲ್ಲಿ ಬರುತ್ತೆ, ಆ ಫಾರ್ಮುಲಾಸ್ಗೆ ರಿಲೇಟೆಡ್ ಆಗಿರುವಂತಹ ಟೆಕ್ನಿಕಲ್ ವರ್ಡ್ ಇದು, ಬೇಸಿಕ್ ಮೀನಿಂಗ್ ಏನು ಅಂತ ಹೇಳಿ. ಸೊ ವಿಲ್ ಬಿಗಿನ್ ವಿತ್ ಡೆಫಿನಿಷನ್ ಆಫ್ ಮೋಲ್. ಮೋಲ್ದು ಡೆಫಿನಿಷನ್ ಏನು? ಅದರಲ್ಲಿ ಒಂದು ಟರ್ಮ್ ಬರುತ್ತೆ, ವಿ ಕಾಲ್ ಇಟ್ ಆಸ್ ಅವೋಗಾಡ್ರೋ ನಂಬರ್ ಅಂತ ಹೇಳಿದರೆ ಏನು? ಫಾರ್ಮುಲಾಸ್ ರೆಫರ್ ಟು ಮೋಲ್ ಕಾನ್ಸೆಪ್ಟ್ ಆಫ್ ಗ್ರೇಡ್ 9th and 10th, ಯಾವುದೆಲ್ಲ ಬರುತ್ತೆ ಫಾರ್ಮುಲಾಸ್ಗಳು. ಮತ್ತು ಹೌ ಟು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್, ಮೋಲಾರ್ ಮಾಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳೋದನ್ನ ಕೂಡ ನಾವು ಹೇಳ್ತಾ ಹೋಗೋಣ. ಸೊ ಫಸ್ಟಿಗೆ ಮೋಲ್ ಅಂತ ಹೇಳಿದರೆ ಏನು ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇವಾಗ, ಅಲ್ವಾ? ವಾಟರ್ ಮಾಲಿಕ್ಯೂಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೋಲ್ ಗೊತ್ತಿರಬೇಕು. ಹಾಗಾದರೆ ಮೋಲ್ ಅಂದರೆ ಏನು? ಇಟ್ ಈಸ್ ಅ ಯೂನಿಟ್. It is a fundamental unit which is used to measure amount of substance. ಒಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ಕೆಮಿಸ್ಟ್ರಿಯಲ್ಲಿ ಮೆಷರ್ ಮಾಡಬೇಕಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳಿದರೆ ಏನು? ಆಟಮ್ಸ್ಗಳಾಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಯಾನ್ಸ್ಗಳಾಗಿರಬಹುದು, ಇಲೆಕ್ಟ್ರಾನ್ಸ್ಗಳಾಗಿರಬಹುದು, ಇವುಗಳನ್ನ ಮ್ಯಾಕ್ರೋ ಲೆವೆಲಲ್ಲಿ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ಬೋದು ದ ಯೂನಿಟ್ ಕಾಲ್ಡ್ ಆಸ್ ಮೋಲ್. ಹೇಳ್ಕೊಡ್ತೀನಿ ಯಾವ ಥರ ಅಂತ ಹೇಳಿ. ಸೊ ಈ ಮೋಲ್ ಅಂತ ಹೇಳಿದಾಗ, ಒಂದು ಮೋಲ್ ಅಂತ ಹೇಳಿ ಬಂದಾಗ, ಒಂದು ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ಅಂದರೆ ನೀವು ಉಸಿರಾಡ್ತಿದ್ದೀರಲ್ಲ ಆಕ್ಸಿಜನ್ ಮಾಲಿಕ್ಯೂಲು, ಆ ಒಂದು ಮೋಲ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಆಗಿರ್ಬೋದು, ಒಂದು ಮೋಲ್ ಆಫ್ ವಾಟರ್ ಆಗಿರ್ಬೋದು, ಅಥವಾ ಒಂದು ಮೋಲ್ ಆಫ್ ನೀವು ಬ್ರೀದ್ ಔಟ್ ಮಾಡ್ತಿದ್ದೀರಲ್ವ ಕಾರ್ಬನ್ ಡೈಆಕ್ಸೈಡು, ಆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಯಾವುದೇ ಸಬ್ಸ್ಟೆನ್ಸದ್ದು ಒಂದು ಮೋಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಇವಾಗ ಮತ್ತು ಡೌಟ್ ಬರುತ್ತೆ, ಮ್ಯಾಮ್ 1 ಮೋಲ್ ಅಂದರೆ ಏನು ಅಂತ ಹೇಳಿ. ಹೇಳ್ಕೊಡ್ತೀನಿ, ಡೋಂಟ್ ವರಿ. ಮೋಲಾರ್ ಮಾಸ್ ಅಂತ ಹೇಳಿ ಬಂದಾಗ ನಾನು ಹೇಳ್ಕೊಡ್ತೀನಿ ಅದು ಏನು ಅಂತ ಹೇಳಿ. 1 mole of any substance, okay, contains this number of particles. Avogadro number of particles. Avogadro number of particles ಅಂತ ಹೇಳಿದರೆ ಏನು ಮ್ಯಾಮ್ ಅಂತ ಹೇಳಿ ಕೇಳಿ. ಸೊ 6 ಅಂತ ಹೇಳೋದನ್ನು ಓದ್ತೀರಾ. 6 ಮುಂದೆ ಒಂದು 0 ಹಾಕಿದ್ರೆ 60 ಅಂತ ಹೇಳ್ತೀರಾ. ಇನ್ನೂ ಒಂದು 0 ಹಾಕ್ತೆ, ಎಷ್ಟಾಯಿತು? 600 ಆಯಿತಾ? 1 more 0, 6000. 1 more 0, 60,000. 1 more 0, 6 lakh ಅಲ್ವಾ? 1 more 0, 60 lakh. 1 more 0, 6 crores. ಆಮೇಲೆ 60 crores, 600 crores, 6,000 crores, 60,000 crores. ಸೊ ಈ ಥರ ಹಾಕ್ತಾನೇ ಹೋಗ್ತೀನಿ ಅಂದ್ಕೊಳ್ಳಿ. 60,000 crores ನಾವು ಬಂದಿದ್ದೀವಿ ಇವಾಗ. 60,000, ಆಮೇಲೆ 60 lakh, ಆಮೇಲೆ 60 crores and crores ಅಂತ ಹೇಳಿ ಒಂದು ಟೈಮಲ್ಲಿ ಬಂದಾಗ ಯು ಗೆಟ್ ಕೈಂಡ್ ಆಫ್ ಕನ್ಫ್ಯೂಸ್ಡ್. ಇದೇನಪ್ಪ, ಇದು ಹೆಂಗಪ್ಪ ಹೇಳೋದು ಈ ನಂಬರ್ಸನ್ನು ಅಂತ ಹೇಳ್ಕೊಂಡು, ಅಲ್ವಾ? ಅಲ್ಲಿ ಬರುತ್ತೆ ನೋಡಿ ದ ಕಾನ್ಸೆಪ್ಟ್ ಆಫ್ ಅವೋಗಾಡ್ರೋ. ಸೊ ಅದನ್ನು ಆ ಥರ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ 0ವನ್ನು ನಾವು
10 ಇದು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀತೀವಿ. 10⁻23 ಅಂತ ಹೇಳಿ ಬರೀತೀವಿ. 6 ಮುಂದೆ 23 0 ಹಾಕಿ ಎಷ್ಟು ಆಟಮ್ಸ್ಗಳನ್ನ ನೀವು ಕೌಂಟ್ ಮಾಡ್ಬೋದು? So many atoms are equal to this Avogadro number. So Avogadro ನಂಬರ್ದು ಬರುವಂತಹ ನಂಬರ್ನಲ್ಲಿ ಬರುವ ಪಾರ್ಟಿಕಲ್ಸ್ ನಂಬರ್ ಎಷ್ಟು? 6.022 ಇಂಟು 10⁻23. ಎಷ್ಟು ಕ್ರೋರ್ಸ್ ಆಫ್ ಆಟಮ್ಸ್ ಮಕ್ಕಳೇ! ಎಷ್ಟು ಸಿಂಪಲಾಗಿ ನಾವು ಅವಗಾಡ್ರೋ ನಂಬರ್ ಅಂತ ಹೇಳಿಬಿಡ್ತೀವಲ್ಲ. ಸೊ ಇಷ್ಟು ಕ್ರೋರ್ಸ್ ಆಫ್ ಆಟಮ್ಸ್ ನಿಮ್ಮ ಹತ್ರನೂ ಇದೆ, ಎಲ್ಲ ಕಡೆ ಇದೆ. ಸೊ ಯು ಆರ್ ರಿಚ್ ಇನ್ ಟರ್ಮ್ಸ್ ಆಫ್ ಆಟಮ್ಸ್, ರೈಟ್? ಓಕೆ, ಸೊ ಇವಾಗ ಏನು ಮಾಡೋಣ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ಅವಗಾಡ್ರೋ ನಂಬರ್ದು ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಕ್ಯಾಪಿಟಲ್ N ಮತ್ತು A ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿದೆ ನೋಡಿ, ಈ ಥರ ನಾವು ಅದನ್ನ ಡಿನೋಟ್ ಮಾಡ್ತೀವಿ ಸಿಂಬಲ್ನಲ್ಲಿ. ವ್ಯಾಲ್ಯೂಸ್ ಎಷ್ಟು ಮಕ್ಕಳೇ? 6.022 ಇಂಟು 10⁻23 ಆಯಿತಾ? ಮೈನಸ್ ಬರೆದ್ರೆ ಹೋಗೆ ಅಲ್ಲೇ. ಸೊ +23. ಸೊ ಇದನ್ನು ಇನ್ನೂ ಇಮ್ಯಾಜಿನ್ ಮಾಡ್ಕೊಳ್ಬೇಕಂದ್ರೆ, ಸೊ ಥಿಂಕ್ ದ್ಯಾಟ್ ಯು ಆರ್ ಇನ್ ಅ ಬೀಚ್, ಒಂದು ಸಮುದ್ರ ತೀರದಲ್ಲಿ ನೀವು ಕೂತ್ಕೊಂಡಿದ್ದೀರಾ. ನಿಮಗೆ ಇಷ್ಟು 6.022 ಇಂಟು 10⁻23 ಆಟಮ್ಸ್ಗಳನ್ನ ನಾನು ಕೊಡ್ತೀನಿ ಕೈಯಲ್ಲಿ. ಆಟಮ್ಸ್ಗಳನ್ನೆಲ್ಲ ಸ್ಯಾಂಡ್ ಗ್ರೇನ್ಸನ್ನು ಕೊಡ್ತೀನಿ ನನ್ನ ಕೈಯಲ್ಲಿ. ಅದನ್ನು ನೀವು ರಾಶಿ ಹಾಕಬೇಕು ಇವಾಗ. ಸೊ ಇಟ್ಸ್ ಲೈಕ್ 60 lakh crores ಆಫ್ ಸ್ಯಾಂಡ್, ಇದು ಗ್ರೇನ್ ಮರಳಿದೆಯಲ್ವಾ, ಅದನ್ನು ನೀವು ಕೈಯಲ್ಲಿ ತಗೊಂಡು ಒಂದು ರಾಶಿ ಹಾಕಿದ್ರೆ ಯಾವ ಥರ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಬೋದಾ ಇವಾಗ? ಸೊ ದಟ್ ಈಸ್ ಹೌ ಯು ಕ್ಯಾನ್ ಕನೆಕ್ಟ್ ದಿಸ್ ಹ್ಯೂಜ್ ವ್ಯಾಲ್ಯೂ. ಅಲ್ಲಿ ಒಂದೊಂದು ಸಣ್ಣ ಸಣ್ಣ ಮರಳಿಂದು ಗ್ರೇನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಸೋ ಟೈನಿ ಆ್ಯಂಡ್ ಇಟ್ಸ್ ಹ್ಯೂಜ್ ಆಲ್ಸೋ ಇನ್ ನಂಬರ್. ದಟ್ಸ್ ಹೌ ಎಕ್ಸಾಕ್ಟ್ಲಿ ದಿಸ್ ಅವಗಾಡ್ರೋ ನಂಬರ್ ಫೀಲ್ಸ್ ಇನ್ ರಿಯಲ್ ಲೈಫ್ ಅಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಫಾರ್ಮುಲಾಸ್ ಏನು ಈ ಮೋಲ್ಸಿಗೆ ಅಂತ ಹೇಳಿ. ಜನರಲ್ ಆಗಿ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ 2 ವಿಷಯ ಗೊತ್ತಿರಬೇಕು. ಒಂದು, ಗಿವನ್ ಮಾಸ್, ಅಂದರೆ ನಾವು ಯಾವುದಾದ್ರೂ ಮಾಸನ್ನು ಒಂದಿಷ್ಟು ಗ್ರಾಮ್ಸ್ನಲ್ಲಿ ವೇ ಮಾಡಿ ತಗೊಳ್ತೀವಿ ಅಂತ ಹೇಳಿದ್ರೆ ಅದನ್ನು ಗಿವನ್ ಮಾಸ್ ಅಂತ ಹೇಳ್ತೀವಿ. ಇನ್ನೊಂದು ಮೋಲಾರ್ ಮಾಸ್, ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ kgs ಆಗಿರ್ಬೋದು. ಅದನ್ನು ನಾವು ಯಾವ್ದು ರೀತಿ ಡಿವೈಡ್ ಮಾಡಬೇಕು? ಮೋಲಾರ್ ಮಾಸಿಂದ ಡಿವೈಡ್ ಮಾಡಬೇಕು. ಸೊ ವಾಟ್ ಇಸ್ ದಿಸ್ ಮೋಲಾರ್ ಮಾಸ್? ಒಂದು ಮೋಲ್ ಅಂತ ಹೇಳಿದರೆ ಏನು, ಮೋಲಾರ್ ಮಾಸ್ ಅಂತ ಹೇಳಿದರೆ ಏನು? ವೆರಿ ಸಿಂಪಲ್. ಈಗ ನಾನು ವಾಟರನ್ನು ಫಾರ್ಮುಲಾ ಬರಿತೀನಿ, ಜಸ್ಟ್ H2O ಆಯಿತಾ? H2O ಅಂತ ಹೇಳಿ ಬರಿತೀನಿ. H2O ಅಂತ ಹೇಳಿದರೆ 2 ಹೈಡ್ರೋಜನ್ದು ವೆಯ್ಟ್ ಬಂದು 2 ಆಯಿತು, ಒಂದು ಆಕ್ಸಿಜನ್ದು ವೆಯ್ಟ್ ಬಂದು 16 ಆಯಿತು. ಇಟ್ ಈಸ್ ಈಕ್ವಲ್ ಟು 18. ಈಗ 18U ಅಂತ ಹೇಳಿ ಬರದೆ ಅಂದ್ಕೊಳ್ಳಿ, 18 ಯೂನಿಫೈಡ್ ಮಾಸ್. U ಅಂತ ಹೇಳಿ ಬರೆದ್ರೆ ದಿಸ್ ಇಸ್ ಈಕ್ವಲ್ ಟು 1 ಆಟಮ್. ನಾನು ಒಂದು ಆಟಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಓಕೆ? ಆದರೆ ನಾನು 18U ಅನ್ನು 18 ಗ್ರಾಮ್ಸ್ ಅಂತ ಹೇಳಿ ಬರದೆ ಅಂದ್ಕೊಳ್ಳಿ. ಅಂದರೆ ನಾನು ಏನು ಮಾಡಿದೆ ಇಲ್ಲಿ, ಇದ್ರದ್ದು ಈ ಮಾಲಿಕ್ಯುಲಾರ್ ಮಾಸನ್ನು ಕಂಡಿಡ್ಕೊಂಡೆ. ದಟ್ ಇಸ್ 18U. ಅಲ್ಲಿ ಸಿಂಬಲ್ನ ತೊಗೊಂಡು ಬಂದು G ಅಂತ ಹೇಳಿ ಬರುತ್ತೆ. ಈಗ ಅದು 18G ಆಯಿತು, 18 ಗ್ರಾಮ್ಸ್ ಆಯಿತು. G ಅಂದರೆ ಗ್ರಾಮ್ಸ್ ಆಯಿತು ಇಲ್ಲಿ ಯೂನಿಫೈಡ್ ಮಾಸಿಂದ. ಸೊ ಈ 18 ಗ್ರಾಮ್ಸ್ ಅಂತ ಹೇಳೋದು ಏನು? ಇಟ್ ಈಸ್ ದ ಟೋಟಲ್ ವೆಯ್ಟ್ ಆಫ್, ಇವಾಗ ನೆನ್ಪಿಟ್ಕೊಳ್ಳಿ, 6.022 ಇಂಟು 10⁻23 molecules of water. ಇಷ್ಟು ಆ ರಾಶಿ ಮಾಲಿಕ್ಯೂಲ್ಸ್ ಆಫ್ ವಾಟರ್, ಇದು ಟೋಟಲ್ ವೆಯ್ಟ್ ಏನಾಯ್ತು ಇವಾಗ? 18 ಗ್ರಾಮ್ ಆಯಿತು. ಲುಕ್ ಎಟ್ ದ ಬ್ಯೂಟಿ ಆಫ್ ದ ಕಾನ್ಸೆಪ್ಟ್. ಯು ಬರೆದ್ರೆ ಒಂದೇ ಆಟಮ್, ಆ 18U ಬರೆದ್ರೆ ಯು ಆರ್ ಟಾಕಿಂಗ್ ಅಬೌಟ್ 1 ಆಟಮ್ ಆಯಿತಾ? ಅದೇ 18G ಅಂತ ಹೇಳಿ ಬರೆದ್ರೆ ಯು ಆರ್ ಆ್ಯಕ್ಚುಲಿ ರೆಫರಿಂಗ್ 6,000 lakh crores ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್. ಅಷ್ಟು ಮಾಲಿಕ್ಯೂಲ್ಸ್, ಇದು ವೆಯ್ಟ್ ಬಂದು 18 ಗ್ರಾಮ್ ಅಷ್ಟೇ ಮಕ್ಕಳೇ. ಎಷ್ಟೊಂದು ಹ್ಯೂಜ್ ಮಾಲಿಕ್ಯೂಲ್ಸ್, ಬಟ್ ದ ವೆಯ್ಟ್ ಇಸ್ ಆಫ್ಟರ್ ಆಲ್ 18 ಗ್ರಾಮ್ಸ್. ಅಮೇಝಿಂಗ್ ಅಲ್ಲ? ಸೊ ಯು ಕಾಲ್ ದ ಮಾಲಿಕ್ಯುಲರ್ ಫಾರ್ಮುಲಾ ಬರೀತೀರಾ, ಅದರದ್ದು ವೆಯ್ಟನ್ನು ನೀವು ಗ್ರಾಮ್ಸ್ನಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತೀರಾ ಅದನ್ನು ಮೋಲ್ ಆರ್ ಮಾಸ್ ಅಥವಾ ಮಾಸ್ ಆಫ್ 1 ಮೋಲ್ ಅಂತ ಹೇಳ್ತೀರಾ. ಸೊ ಮೋಲ್ ಅಂತ ಹೇಳಿದರೆ ಆ ಮಾಲಿಕ್ಯೂಲ್ದು ಮಾಸನ್ನು ಬರೆದು ಜಸ್ಟ್ G ಅಂತ ಹೇಳಿ ಹಾಕಿದ್ರೆ ಅದು ಮೋಲ್ ಆಯಿತು, 1 ಮೋಲ್ ಆಯಿತು.
ಈಗ 2 ಮೋಲ್ ಅಂತ ಹೇಳಿ ಹೇಗೆ ಬರಿಬೋದು? ಫಾರ್ ಎಕ್ಸಾಂಪಲ್ 2 times ವಾಟರ್, ಇದು ಮಾಲಿಕ್ಯೂಲ್ಸ್ ಅಲ್ವಾ, ಮಾಲಿಕ್ಯುಲರ್ ಫಾರ್ಮುಲಾ ಅಲ್ವಾ. ಮಾಲಿಕ್ಯುಲರ್ ಫಾರ್ಮುಲಾದ ಮುಂದೆ ನೀವು 2 ಅಂತ ಹೇಳಿ ಬಂದರೆ 2 ಮೋಲ್ ಆಯಿತು. ಓಕೆ, ಸೊ ಹಾಗಾದರೆ ಮ್ಯಾಮ್ ಮೋಲಿಗೂ ಮಾಲಿಕ್ಯುಲರ್ ಮಾಸಿಗೂ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳಿ ಕೇಳ್ಬೋದು. ಮೋಲಿಗೂ ಮಾಲಿಕ್ಯೂಲ್ಗೂ ಇರೋ ಡಿಫ್ರೆನ್ಸ್ ಏನು? ಯೂನಿಟ್ ಅಷ್ಟೇ. ಮಾಲಿಕ್ಯೂಲಲ್ಲಿ ಯು ಬರಿತೀನಿ, ಮೋಲಲ್ಲಿ ಜಿ ಬರಿತೀನಿ. ಯೂನಿಟ್ ಅಷ್ಟೇ ಡಿಫ್ರೆನ್ಸ್ ಇದೆ. ಟೋಟಲ್ ವೆಯ್ಟ್ ಬಂದು ಎರಡೂ ಕಡೆ ಸೇಮ್ ಇರುತ್ತೆ. ಓಕೆ, ಸೊ ಮೋಲ್ ಅಂತ ಹೇಳಿದಾಗ ನಾನು ಮಾಸ್ ಆಫ್ ಅಷ್ಟೂ ಆಟಮ್ಸ್ನ ಹೇಳ್ತಾ ಇದ್ದೀನಿ. ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಐ ಆಮ್ ಜಸ್ಟ್ ರೆಪ್ರೆಸೆಂಟಿಂಗ್ ದಟ್ ಗ್ರೂಪ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಇನ್ ಅ ಪರ್ಟಿಕ್ಯುಲರ್ ಕಾಂಬಿನೇಷನ್. ದ್ಯಾಟ್ ಈಸ್ ಅ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಮೋಲ್ ಆ್ಯಂಡ್ ಮಾಲಿಕ್ಯೂಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೌ ಫಾರ್ ಯು, ರೈಟ್? ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನಾವು ಇಲ್ಲಿ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಮೋಲ್ ಮಾಸ್ ಬೈ ಮೋಲಾರ್ ಮಾಸ್ ಆಯಿತಾ. ಮೋಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ಅಂದರೆ ಇನ್ ಟರ್ಮ್ಸ್ ಆಫ್ ಪಾರ್ಟಿಕಲ್ಸ್ ಹೇಳಬೇಕಂದ್ರೆ ನಿಮ್ಮ ಹತ್ರ ಒಂದಿಷ್ಟು ಪಾರ್ಟಿಕಲ್ಸ್ ಇರುತ್ತೆ. ಸೇ ದ್ಯಾಟ್ ನಿಮ್ಮ ಹತ್ರ 1,000 ಪಾರ್ಟಿಕಲ್ಸ್ ಇರುತ್ತೆ. ಆ 1,000 ಪಾರ್ಟಿಕಲ್ಸ್ನ ಹೇಗೆ ಮೋಲಾಗಿ ಕನ್ವರ್ಟ್ ಮಾಡಬೇಕು? ಸೊ ಡಿವೈಡ್ ದಟ್ 1,000 ಪಾರ್ಟಿಕಲ್ ಬೈ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಯು ಗೆಟ್ ದ ಮೋಲ್ ವ್ಯಾಲ್ಯೂ. ಸೊ ಪಾರ್ಟಿಕಲ್ಸ್ನ ಇಟ್ಕೊಂಡು ನಾವೇನು ಮಾಡ್ಬೋದು? ಮೋಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಮಾಸ್ ಮತ್ತು ಗಿವನ್ ಮಾಸ್ ಮತ್ತು ಮೋಲಾರ್ ಮಾಸ್ ಇಟ್ಕೊಂಡು ಕೂಡ ಮೋಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ 1 mole ಆಫ್ ಐಡಿಯಲ್ ಗ್ಯಾಸ್, ಎನಿ ಐಡಿಯಲ್ ಗ್ಯಾಸ್ ಇಲ್ಲ, ಐಡಿಯಲ್ ಗ್ಯಾಸ್ ಥರ ಎಲ್ಲ ಗ್ಯಾಸ್ಗಳು ಬಿಹೇವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇಟ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳಿದ್ರೆ 1 atmospheric pressure ಆ್ಯಂಡ್ 0 degree Celsius ನಾಮಿನಲ್ ಕಂಡೀಷನ್ಸ್ ಅಬೌವ್ ದ ಸಿ ಲೆವೆಲ್ನ ನಾವು ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಅಂತ ಹೇಳ್ತೀವಿ. ಆ ಒಂದು ಸಿಚುವೇಷನಲ್ಲಿ ಇವಾಗ ನೈಟ್ರೋಜನು ಆಕ್ಸಿಜನ್ ಗ್ಯಾಸ್ ಇದು 1 mole ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅವುಗಳನ್ನ ನೀವು ವಾಟರ್ ಕ್ಯಾನ್ 20 ಲೀಟರ್ ವಾಟರ್ ಕ್ಯಾನ್ಗೆ ಹಾಕಿದ್ರೆ, ಸೊ ಅವುಗಳಿಗೆ ಎರಡೂ ಕೂಡ 20 to 25 ಲೀಟರ್ ವಾಟರ್ ಕ್ಯಾನ್ಗೆ ಹಾಕಿದ್ರೆ ದೇ ವಿಲ್ ಆಕ್ಯುಪೈ ದ ವಾಲ್ಯೂಮ್ ಆಫ್ 22.4 ಲೀಟರ್. ಸೊ 22.4 ಲೀಟರ್ಸ್ ಆಫ್ ವಾಲ್ಯೂಮನ್ನು ಆಕ್ಯುಪೈ ಮಾಡುತ್ತೆ. ಯಾರು? 1 mole ಆಫ್ ಎನಿ ಗ್ಯಾಸ್ ಎಟ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಈ ಒಂದು ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ 0 degree Celsius ಅಂದರೆ 273.15 ಕೆಲ್ವಿನಲ್ಲೂ ಮತ್ತು 1 atmospheric ಪ್ರೆಷರ್ನಲ್ಲಿ ಯಾವುದೇ ಗ್ಯಾಸ್ ಆಕ್ಯುಪೈ ಮಾಡುವಂತಹ ಈ ವಾಲ್ಯೂಮನ್ನು ಯು ಕಾಲ್ ಇಟ್ ಆಸ್ ಮೋಲಾರ್ ವಾಲ್ಯೂಮ್. ಮೋಲಾರ್ ವಾಲ್ಯೂಮ್ ಇಸ್ ನಾಟ್ there in your 10th and 9th standard syllabus, but while solving the problems I'll touch this part. Okay, so mole ಅಂತ ಹೇಳಿದ್ರೆ ಗೊತ್ತಾಯಿತು ನಿಮಗೆ. ಅದ್ರದ್ದು ಮಾಸನ್ನು ನಾವೇನು ಅಂತ ಹೇಳಿ ಕರಿತೀವಿ? ಮೋಲಾರ್ ಮಾಸ್ ಅಂತ ಹೇಳಿ ಕರಿತೀವಿ. ವಾಲ್ಯೂಮನ್ನು ಮೋಲಾರ್ ವಾಲ್ಯೂಮ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಯು ಕ್ಯಾನ್ ಲಿಟ್ರಲಿ ರಿಲೇಟ್ ದಿಸ್ ಅಲ್ವಾ. ಮೋಲ್ ಅಂತ ಹೇಳಿದರೆ ಅದು ಒಂದು ರಾಶಿ ಆಫ್ ಆಟಮ್ಸ್ಗಳು, ಅದರ ಮಾಸನ್ನು ಏನು ಅಂತ ಹೇಳಿ ಕರಿತೀರಾ? ಮೋಲಾರ್ ಮಾಸ್ ಅಂತ ಹೇಳಿ ರೆಫರ್ ಮಾಡ್ತೀರಾ. ಮೋಲಾರ್ ಮಾಸ್ ಅಂತ ಹೇಳಿ ಕರಿತೀರಾ. ಆ್ಯಂಡ್ ವಾಟ್ ಯು ಕಾಲ್ ದ ವಾಲ್ಯೂಮ್ ಆಸ್? ಮೋಲಾರ್ ವಾಲ್ಯೂಮ್. ಮೋಲಾರ್ ಮಾಸ್, ಮೋಲಾರ್ ವಾಲ್ಯೂಮ್. ಒಂದು ಮೋಲ್ ಅಂತ ಹೇಳಿದರೆ ಏನು? 6.022 ಇಂಟು 10⁻23 ಪಾರ್ಟಿಕಲ್ಸ್ ಅಂತ ಹೇಳಿ ಬರೀತೀನಿ. What do you mean? What am I meaning by writing particles? It means that it should be ಏನು ಹೇಳ್ಬೋದು? ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ಗಳಾಗಿರಬಹುದು. ಓಕೆ, ನೆಕ್ಸ್ಟ್ ರಿಯಲ್ ಲೈಫ್ ಎಕ್ಸಾಮ್ಸ್ನಲ್ಲಿ ಎಕ್ಸಾಂಪಲ್ಸ್ ಯಾವುದೆಲ್ಲ ಮ್ಯಾಮ್ ಇದಕ್ಕೆ ರಿಲೇಟೆಡ್ ಆಗಿ ಅಂತ ಹೇಳಿದ್ರೆ, ಈಗ ಎಗ್ಗನ್ನು ನಾವು ತಗೊಂಡಾಗ ಸೇ ದ್ಯಾಟ್ ನೀವು 12 ಒಂದೊಂದು ಎಗ್ಗನ್ನು ಒಂದು ಆ್ಯಟಮ್ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ 12 ಆ್ಯಟಮ್ಸನ್ನು ತೊಗೊಂಡು ಬರ್ತೀರಾ ಅಂದರೆ ಅಲ್ಲಿನಾಯಿತು 1 ಡಜನ್ ಆಯಿತು. ಸೊ 1 ಡಜನನ್ನು ನೀವು ಬೇಕಾದ್ರೆ 1 ಮೋಲ್ ಅಂತ ಹೇಳಿದ್ರೆ, ಸೊ ಇಟ್ಸ್ ನಾಟ್ 1 ಡಜನ್ ಇಸ್ ಈಕ್ವಲ್ ಟು 1 ಮೋಲ್, ಬಟ್ ಜಸ್ಟ್ ಫಾರ್ ಇಮ್ಯಾಜಿನೇಷನ್ ನಾನು ಹೇಳ್ತಾ ಇರೋದು. ಸೊ 1 ಮೋಲ್ ಆಫ್ ಎಗ್ ಅಂತ ಹೇಳಿದ್ರೆ, ಸಪೋಸ್ 1 ಡಜನ್ನ 1 ಮೋಲಿಗೆ ಇಕ್ವೇಟ್ ಮಾಡಿ 1 ಮೋಲ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಆಟಮ್ಸ್ಗಳಾಯ್ತು ಇವಾಗ? 12. ಸೊ 1 ಡಜನ್ ಆಫ್ ಎಗ್ಗಲ್ಲಿ 12 ಎಗ್ ಯಾವ ಥರ ಇರುತ್ತೋ ಅದೇ ಥರ 1 ಮೋಲಲ್ಲಿ 6.022 ಇಂಟು 10⁻23 ಆಟಮ್ಸ್ಗಳಿರುತ್ತೆ. ಇಲ್ಲಿ ಪ್ರತಿ ಎಗ್ಗನ್ನು ನೀವೇನು ಮಾಡಬಹುದು? ಆಟಮ್ಸ್ ಅಂತ ಹೇಳಿ ನೀವು ಇಮ್ಯಾಜಿನೇಷನ್ಸ್ ತೊಗೊಂಡು ಬರ್ಬೋದು. Okay, so counting eggs. Imagine you have a basket full of eggs. The eggs represent atoms or molecules. Egg na ನೀವು atom ಅಂತ ಹೇಳಿ imagine ಮಾಡ್ಕೊಳ್ಳಿ. Just as we count egg by dozen, chemists count atoms or molecules using moles.
ಅರ್ಥ ಆಯ್ತಾ? ನೀವು ಯಾವ ಥರ ಎಗ್ಗನ್ನು ಡಜನಲ್ಲಿ ಕೌಂಟ್ ಮಾಡ್ತಿರೋ, ಕೆಮಿಸ್ಟ್ಗಳು ಆಟಮ್ಸನ್ನು ಮಾಲಿಕ್ಯೂಲ್ಸನ್ನು ಮೋಲ್ಸಲ್ಲಿ ಕೌಂಟ್ ಮಾಡ್ತಾರೆ. ನೆಕ್ಸ್ಟ್, ಒಂದು ಮೋಲ್ ಅಂತ ಹೇಳಿದ್ರೆ ಒನ್ ಮೋಲ್ ಇಸ್ ಲೈಕ್ ಅ ಡಜನ್. ಲೈಕ್ ಒಂದು ಡಜನ್ ಹೇಗೆ ಹೇಳ್ತೀರೋ ಅದೇ ಥರ ಒನ್ ಮೋಲ್, ಬಟ್ ಆನ್ ಅ ಮಚ್ ಲಾರ್ಜರ್ ಸ್ಕೇಲ್. ತುಂಬ ಲಾರ್ಜರ್ ಸ್ಕೇಲ್ ಅದು ಅಲ್ವಾ? 6 crores and crores and crores and crores ಆಫ್ ಆಟಮ್ಸ್ ಅದು ಆ ಸ್ಕೇಲ್ ಬಂದು. ಸೊ ಇಫ್ ಯು ಹ್ಯಾವ್ 1 mole ಆಫ್ ಎಗ್ಸ್, ಯು ವುಡ್ ಹ್ಯಾವ್ 6.022 into 10^23 eggs. ನಿಮ್ಮ ಮನೇಲಿ ನೀವೇನಾದ್ರು 1 mole ಆಫ್ ಎಗ್ ಇದೆ ಅಂತ ಹೇಳಿದ್ರೆ, just imagine 60,000 crores and crores and crores and crores of eggs at your house. ರೈಟ್? ಎಲ್ಲ ಹಾಳಾಗಿ ವಾಸನೆ ಬರುತ್ತೆ ಮ್ಯಾಮ್ ಅಂತ ಹೇಳ್ಬೋದು ನೀವು ಬೇಕಾದರೆ. yes, it will get spoiled because it is made up of protein, right? Now, ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್. ಥಿಂಕ್ ದ್ಯಾಟ್ ಯು ಆರ್ ಮೇಕಿಂಗ್ ಸಮ್ ಚಪಾತಿ ಅಥವಾ ದೋಸೆ ಅಥವಾ ಪಿಜ್ಜಾ ಯಾವುದಾದ್ರೂ ಆಗಿರ್ಬೋದು. ಸೊ ಈಗ ಇಲ್ಲಿ ಪಿಜ್ಜಾ ತೊಗೊಂಡಿದ್ದೀನಿ, ಓಕೆ, ಒಂದು ಜಂಕ್ ಫುಡ್ ಅದು, ಡು ನಾಟ್ ಈಟ್, ಬಟ್ ಲೆಟ್ಸ್ ಟೇಕ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಪಿಜ್ಜಾ ತೊಗೊಂಡ್ರೆ ಅದ್ರದ್ದು ರೆಸಿಪಿ ಬಂದು ಹೀಗೂ ಹೇಳ್ಬೋದಲ್ಲ, 1 mole ಆಫ್ ಫ್ಲೋರ್ ಮೈದಾ, 1 mole ಮೈದಾ ತಗೊಳ್ಳಿ, ಅದಕ್ಕೆ 0.5 moles ಆಫ್ ಚೀಸನ್ನು ಆ್ಯಡ್ ಮಾಡಿ, 2 moles ಆಫ್ ಟೊಮ್ಯಾಟೊವನ್ನು ಆ್ಯಡ್ ಮಾಡಿ, ಓಕೆನಾ? ಅದೇ ಥರ ಮಿಕ್ಸ್ ಮಾಡಿ, ಸೊ ಯು ವಿಲ್ ಗೆಟ್ ಅ ಬ್ಯಾಲೆನ್ಸ್ಡ್ ಪಿಜ್ಜಾ ಡಫ್ ಅಂತ ಹೇಳಿ. ಸೊ ಇಲ್ಲಿ ನಾವು ಏನನ್ನು ರಿಪ್ಲೇಸ್ ಮಾಡಿದ್ವಿ, ಗ್ರಾಮ್ಸ್ ಅಥವಾ 100 grams ಆಫ್ ವೀಟ್ ಫ್ಲೋರ್ ತಗೊಳ್ಳಿ, ಮೈದಾ ಫ್ಲೋರ್ ತಗೊಳ್ಳಿ, 2 ಟೊಮ್ಯಾಟೊ ಹಾಕಿ, ಕೌಂಟ್ ಆಫ್ ಟೊಮ್ಯಾಟೊ ಹಾಕಿ. ಸೊ ನಾವು ನಮ್ಮ ಆಡು ಭಾಷೆಯಲ್ಲಿ ಮಾತಾಡುವಂತಹ ಎಲ್ಲ ಯೂನಿಟ್ಸ್ಗಳನ್ನೂ ಬೇಕಾದರೂ ಮೋಲ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿ ಆಯಿತು. ಅದೇ ಥರ ನೀವು ಲಾಂಗ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಕಾರಲ್ಲಿ, ಸೊ ಪೆಟ್ರೋಲ್ ಹಾಕ್ಕೊಳ್ಬೇಕು. ಯು ಕ್ಯಾನ್ ಆ್ಯಕ್ಚುಲಿ ಟಾಕ್ ಅಬೌಟ್ ದ ಪೆಟ್ರೋಲ್ ವಾಲ್ಯೂಮ್. ಅಂದರೆ ಈಗ ಪೆಟ್ರೋಲ್ಸ್ 1000 rupees ಪೆಟ್ರೋಲ್ ಹಾಕಿ, 1500 ಪೆಟ್ರೋಲ್ ಹಾಕಿ ಅಂತೆಲ್ಲ ಹೇಳ್ತೀವಿ ನಾವು, ಅಥವಾ 1 liter ಹಾಕಿ, 2 liter ಹಾಕಿ, 3 liter ಹಾಕಿ ಅಂತೆಲ್ಲ ಡಿಮಾಂಡ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಆಲ್ಸೋ ಡಿಮಾಂಡ್ 0.5 moles ಆಫ್ ಪೆಟ್ರೋಲ್ ನಮ್ಮ ಗಾಡಿಗೆ ಹಾಕಿ. ಇದು ಯಾರಿಗೂ ಅರ್ಥ ಆಗಲ್ಲ ಅಷ್ಟೇ, ಬಟ್ ಯು ಕ್ಯಾನ್ ಆ್ಯಕ್ಚುಲಿ ಟಾಕ್ ದ ವಾಲ್ಯೂಮ್ ಆಫ್ ಪೆಟ್ರೋಲ್ ಇನ್ ಟರ್ಮ್ಸ್ ಆಫ್ ಮೋಲ್ಸ್, ರೈಟ್? ಸೊ ಮೋಲ್ಸ್ ಅಂತ ಹೇಳುವಂಥದ್ದು ಎಲ್ಲ ಕಡೆ ಕೂಡ ಕನೆಕ್ಟೆಡ್ ಆಗಿದೆ ಅಂತ ಹೇಳೋದು ನಿಮಗೆ ಅರ್ಥ ಆಯಿತು. ಹಾಗಾದರೆ ಇದರದ್ದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಏನು? ಸೇ ದ್ಯಾಟ್ ಈಗ ನೀವು 11th or 12th ಸ್ಟ್ಯಾಂಡರ್ಡ್ನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಯಾವ ಥರ ಎಕ್ಸಾಮಿನೇಷನಲ್ಲಿ ಡೆಫಿನೇಷನ್ಸ್ ಬರೀಬೇಕು, ಆರ್ ಇಫ್ ಯು ಆರ್ ಅಪಿಯರಿಂಗ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ದೆನ್ ದ ಡೆಫಿನೇಷನ್ ಇನ್ 9th and 10th and 11th and 12th ಇದೇ ಥರ ಇರುತ್ತೆ. ಇಟ್ಸ್ ಕಾಮನ್. ಏನಂತ ಹೇಳಿದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ದ್ಯಾಟ್ ಕಂಟೈನ್ಸ್ ಆಸ್ ಮೆನಿ ಎಂಟಿಟೀಸ್ ಅಂತ ಹೇಳಿದಾಗ ಇಟ್ ಕುಡ್ ಬಿ ಎಲೆಕ್ಟ್ರಾನ್, ions, atoms, molecules as there are in 12 grams of carbon-12 isotope. carbon-12 ಅಂತ ಹೇಳಿದರೆ ಏನು? ಅದೊಂಥರ ಸೀಲ್ ಇದ್ದಂಗೆ. ಕಾರ್ಬನಿಗೆ 3 ಟ್ವಿನ್ಸ್ ಇರ್ತಾರೆ, carbon-12, carbon-13, carbon-14 ಅಂತ ಹೇಳಿ, ಆಯಿತಾ? ಇವ್ರು 3 ಜನ ಒಂದೇ ಸಲ ಹುಟ್ಟಿದವರು. ಅದರಲ್ಲಿ carbon-12 ಅಂತ ಹೇಳುವಂಥದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಕಾರ್ಬನ್ ಎಲಿಮೆಂಟಿಗೆ 12 ಅಟಾಮಿಕ್ ಮಾಸ್ ಇರುತ್ತಲ್ಲ, ಅಂತಹ ಕಾರ್ಬನ್ ಆಟಮ್ಗಳ ಬಗ್ಗೆ ಮಾತಾಡ್ತೀವಿ. ಸೊ ಇದಕ್ಕೆ ಡಿಫ್ರೆನ್ಸ್ ಏನು ಮಕ್ಕಳೇ? carbon-12 ಸ್ವಲ್ಪ ಮೋಟು ಇರಲ್ಲ, carbon-13 ಸ್ವಲ್ಪ ದಪ್ಪ ಇರ್ತಾನೆ, carbon-14 ಇನ್ನೊಂದು ಸ್ವಲ್ಪ ಹೆಫ್ಟಿ ಇರ್ತಾನೆ, ಜಾಸ್ತಿ ಹೆವಿ ಇರುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ಆಲ್ ದಿ ಕಾರ್ಬನ್ ಆಟಮ್ಸ್ ಲುಕ್ ಲೈಕ್. 13, 14, 15, 12, 13, 14, ಆ್ಯಂಡ್ ವಿ ಕಾಲ್ ದೆಮ್ ಆಸ್ ವಾಟ್? ಐಸೋಟೋಪ್ಸ್. ಈಗ 12 ಗ್ರಾಮ್ನ ಕೈಗೆ ತಗೊಂಡು 12 ಗ್ರಾಮ್ ಕಾರ್ಬನ್ ಪೌಡರ್ನಲ್ಲಿ ಎಷ್ಟು ಆಟಮ್ಸ್ಗಳಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯು ಗೆಟ್ ದಿ ಎಕ್ಸಾಕ್ಟ್ ಕೌಂಟ್ ಆಫ್ ಮೋಲ್. ಸೊ ಮೋಲ್ ಡೆಫಿನೇಷನ್ ಇಸ್ ವೆರಿ ಸಿಂಪಲ್. ಇಟ್ ಈಸ್ ನಥಿಂಗ್ ಬಟ್ the number of particles or entities, as many entities as there are in 12 grams of carbon-12 isotope ಅಂತ ಹೇಳಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಏನು ಮಾಡ್ತೀವಿ? ನಂಬರ್ ಆಫ್ ಎಂಟಿಟೀಸ್ ಇಸ್ ನೋನ್ ಆಸ್ ಅವಗಾಡ್ರೋ ನಂಬರ್. ಆ ಎಂಟಿಟೀಸನ್ನ ಅವಗಾಡ್ರೋ ನಂಬರ್ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ ಆಗಿ ನಾವು ಅದನ್ನ 6.022 into 10^23 ಈಕ್ವೇಟ್ ಮಾಡ್ತೀವಿ. ದೆನ್ ಕಮ್ಸ್ ಮೋಲಾರ್ ಮಾಸ್. ಮೋಲಾರ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸಮ್ಮಿಂಗ್ ಅಪ್ atomic mass of all the atoms given in one molecule. ಒಂದು ಮಾಲಿಕ್ಯೂಲ್ ಒಳಗಡೆ ಡಿಫ್ರೆಂಟ್ ಆಟಮ್ಸ್ಗಳಿರುತ್ತೆ. ಅಂದರೆ ಆ ಆಟಮ್ ಇದು ಅಟಾಮಿಕ್ ಮಾಸನ್ನು ಸಮ್ ಅಪ್ ಮಾಡಿದ್ರೆ ಯು ಗೆಟ್ ಮಾಲಿಕ್ಯುಲರ್ ಮಾಸ್. ಆ ಮಾಲಿಕ್ಯುಲರ್ ಮಾಸನ್ನು ಇಫ್ ಯು ರೆಪ್ರೆಸೆಂಟ್ ಇನ್ ಗ್ರಾಮ್ಸ್ ಇಟ್ ಬಿಕಮ್ಸ್ ಮೋಲಾರ್ ಮಾಸ್, ರೈಟ್? ಫಾರ್ ಎಕ್ಸಾಂಪಲ್, ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಈಗ H2O ತಗೊಂಡ್ರೆ, H2O ಬೇಡ, ಐ ವಿಲ್ ಟೇಕ್ ಮೀಥೇನ್. ಇದು ಮೋಲಾರ್ ಮಾಸ್ ಆಫ್ ಮೀಥೇನ್ ಎಷ್ಟು ಮ್ಯಾಮ್ ಅಂತ ಹೇಳಿ ಕೇಳ್ಬೋದು. ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಅಂತಲೂ ಎಷ್ಟು ಅಂತ ಹೇಳಿ ಕೇಳ್ಬೋದು. ಸಿ, ಮೀಥೇನ್ ಅಂತ ಹೇಳಿ ಬಂದಾಗ CH4
CH4 ಇದು ಮೋಲಾರ್ ಮಾಸ್. ಮತ್ತೆ ಮಾಲಿಕ್ಯುಲಾರ್ ಮಾಸ್. ಮೋಲಾರ್ ಮಾಸಿಗೂ ಮಾಲಿಕ್ಯುಲರ್ ಮಾಸಿಗಿರುವಂತಹ ಡಿಫ್ರೆನ್ಸ್ನ ನಾವು ಕಂಡುಹಿಡಿತೀವಿ ಅಂದರೆ, ಮೋಲಾರ್ ಮಾಸ್ ಅಂತ ಹೇಳಿದ್ರೆ 12 + 4 12 ಕಾರ್ಬನ್ದು ಮಾಸ್ ಆಗಿರುತ್ತೆ. ಯಾಕೆ 12 ತಗೊಂಡೆ? ಬಿಕಾಸ್ ಕಾರ್ಬನ್ ಹ್ಯಾಸ್ ಇನ್ಸೈಡ್ ಇಟ್ಸ್ ನ್ಯೂಕ್ಲಿಯಸ್ 6 protons and 6 neutrons. 4 is because one hydrogen has only 1 proton in it. So it is 16 ಗ್ರಾಮ್. ಆಯಿತಾ? ಮಾಲಿಕ್ಯುಲರ್ ಮಾಸ್ ಅಂತ ಹೇಳಿದ್ರೇನು? 16 U. ಎರಡೂ ಕಡೆ ಕೂಡ ಫಿಸಿಕಲ್ ವ್ಯಾಲ್ಯೂ ಸೇಮ್ ಇರುತ್ತೆ, ಕೌಂಟ್ ವ್ಯಾಲ್ಯೂ ನ್ಯೂಮೆರಿಕಲ್ ವ್ಯಾಲ್ಯೂ ಸೇಮ್ ಇರುತ್ತೆ. ಇಟ್ ಶುಡ್ ಬಿ ನ್ಯೂಮೆರಿಕಲ್ ವ್ಯಾಲ್ಯೂ. ಚೇಂಜ್ ಆಗೋದೇನಲ್ಲಿ ಯೂನಿಟ್ಗಳು ಮಾತ್ರ. ನೆಕ್ಸ್ಟ್, ಇವಾಗ ನಿಮಗೆ ಮೋಲಾರ್ ಮಾಸ್ದು ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಅಟಾಮಿಕ್ ಮಾಸನ್ನು ಯಾವ್ದು ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ಆವ್ರೇಜ್ ಮಾಸ್ ಆಫ್ ಇಟ್ಸ್ ಆಟಮ್ಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅಟಾಮಿಕ್ ಮಾಸ್ ಯೂನಿಟ್, AMU ಅಥವಾ ಯೂನಿಫೈಡ್ ಮಾಸ್ ಅಂತ ಹೇಳ್ಬೋದು. ಮೋಲಾರ್ ಮಾಸ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಅಂತ ಹೇಳ್ಬೋದು. ಸೊ ನ್ಯೂಮೆರಿಕಲಿ ಈಕ್ವಲ್ ಆಗಿರುತ್ತೆ. ಯಾವುದು? ಅಟಾಮಿಕ್ ಮಾಸು, ಮಾಲಿಕ್ಯುಲರ್ ಮಾಸು ಮತ್ತು ಮೋಲ್ ಮಾಸ್ ಎಲ್ಲ ನೀವು ನೋಡೋದಾದರೆ ನ್ಯೂಮೆರಿಕಲಿ ಈಕ್ವಲ್ ಆಗಿರುತ್ತೆ. ಇಟ್ ವಿಲ್ ಡಿಫರ್ ವಿತ್ ದ ಯೂನಿಟ್ ಅಂತ ಹೇಳಿ ಅಷ್ಟೇ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಡಿಫ್ರೆಂಟ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಎಷ್ಟು? ಸೊ ಐ ಹ್ಯಾವ್ ಯೂಸ್ಡ್ ಅ ವರ್ಡ್ ಹಿಯರ್, ಮೋಲಾರ್ ಮಾಸ್. ರಿಮೆಂಬರ್, ಮೋಲಾರ್ ಮಾಸನ್ನು ನೀವು ಗ್ರಾಮ್ ಪರ್ ಮೋಲ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾರೆ. ದಿಸ್ ಇಸ್ ಅ ಯೂನಿಟ್ ಫಾರ್ ಮೋಲಾರ್ ಮಾಸ್. ಯಾವ ಥರ ಅಟಾಮಿಕ್ ಮಾಸನ್ನು AMU ಅಥವಾ U ಅಂತ ಹೇಳಿ ನೀವು ರೆಪ್ರೆಸೆಂಟ್ ಮಾಡ್ತಿರೋ, ಮೋಲಾರ್ ಮಾಸನ್ನು ನೀವು ಗ್ರಾಮ್ ಪರ್ ಮೋಲ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರ. ಸೊ ಹೌ ಡು ಯು ಡೂ ದ್ಯಾಟ್? ಬೆನ್ಸಿನ್ ಇದೆ ಅಲ್ವಾ, C6H6 ಇದೆ ಅಂತೇಳಿ ಅಂದ್ಕೊಳ್ಳಿ. C6H6. ಸಿ ಅಂತ ಹೇಳಿದರೆ ಕಾರ್ಬನ್. ಕಾರ್ಬನನ್ನು 6 ಟೈಮ್ಸ್ ನೀವು ಒಂದು ಕಾರ್ಬನ್ ವೆಯ್ಟನ್ನು ಅಂದರೆ 12 6 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ. ಪ್ಲಸ್ ಯು ಆರ್ ಆ್ಯಡಿಂಗ್ ದ ವೆಯ್ಟ್ ಆಫ್ 6 ಹೈಡ್ರೋಜನ್. ಒಂದು ಸೊ ಇಲ್ಲಿ ನಾನು ಫಾರ್ಮುಲಾಸ್ ಹೀಗೆ ಬರ್ತೀನಿ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಮಲ್ಟಿಪ್ಲೈಡ್ ಬೈ 6. ಈಗ ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಮೋಲಾರ್ ಮಾಸನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಫಸ್ಟಿಗೆ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ನ ತಗೊಳ್ಳಿ, ಮಲ್ಟಿಪ್ಲೈ ಬೈ 6 ಮಾಡಿ, ಪ್ಲಸ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಮಲ್ಟಿಪ್ಲೈಡ್ ಬೈ ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇ ಹಿಯರ್? 6. ಅದನ್ನು ಬರೀತೀರ. ಓಕೆ, ನಾವು ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು? 12. ಒಂದು ಕಾರ್ಬನ್ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ 6 ಪ್ರೋಟಾನ್ 6 ನ್ಯೂಟ್ರಾನ್ಸ್ ಇದೆ. ಸೊ 12 ಮಲ್ಟಿಪ್ಲೈಡ್ ಬೈ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಇಲ್ಲಿ? 6. ಸೊ ಆಚೆ ನೋಡಿ, ಹೈಡ್ರೋಜನ್ 1 ಮಲ್ಟಿಪ್ಲೈಡ್ ಬೈ 6 ಎಷ್ಟಾಯ್ತು ಇಲ್ಲಿ? 12 6 72 ಪ್ಲಸ್ ಇಲ್ಲಿ ಎಷ್ಟಾಯಿತು? 6 ಆಯ್ತಲ್ವಾ? ಸೊ ಟೋಟಲ್ 78. ಈಗ ನಾನು ಯೂನಿಟ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಐ ರೈಟ್ ಯು, ದೆನ್ ಐ ಆಮ್ ಟಾಕಿಂಗ್ ಅಬೌಟ್ 1 ಮಾಲಿಕ್ಯೂಲ್ ಆಫ್ ಬೆನ್ಸಿನ್. ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಐ ರೈಟ್ ಹಿಯರ್ ಗ್ರಾಮ್ ಪರ್ ಮೋಲ್, ದೆನ್ ಐ ಆಮ್ ಟಾಕಿಂಗ್ ಅಬೌಟ್ ಏನು? ಐ ಆಮ್ ಟಾಕಿಂಗ್ ಅಬೌಟ್ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ರೈಟ್, ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಒನ್ ಮೋರ್ ಎಕ್ಸಾಂಪಲ್. ಯಾವ ತಗೊಳ್ಳೋಣ? ಮೀಥೇನ್ ಆಲ್ರೆಡಿ ಆಯಿತು. ಯೂರಿಯಾ ತಗೊಳ್ಳೋಣವಾ ನಾವು? NH2CO NH2. ದಿಸ್ ಇಸ್ ಅ ಯೂರಿಯಾ ಮಾಲಿಕ್ಯೂಲ್. ಯೂರಿಯಾ ಇಸ್ ಅ ಫಸ್ಟ್ ಆರ್ಗ್ಯಾನಿಕ್ ಕಂಪೌಂಡ್ ಡಿಸ್ಕವರ್ಡ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆಯಾ ಅದು? ಸೊ ಇಲ್ಲಿ ನೋಡಿ, ಫಸ್ಟಿಗೆ ನಾನು ಆಟಮ್ಸ್, ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಕಾರ್ಬನ್ ಇದೆ, ಆಕ್ಸಿಜನ್ ಇದೆ ಅಲ್ವಾ? ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ನೈಟ್ರೋಜನ್. ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್. ಎಷ್ಟು ನೈಟ್ರೋಜನ್ ಇದೆ ಇಲ್ಲಿ? 1 2. ಸೊ ಮಲ್ಟಿಪ್ಲೈ ಬೈ 2 ಪ್ಲಸ್ ನೆಕ್ಸ್ಟ್ ಯಾವ ಎಲಿಮೆಂಟ್ ಬೇಕಾದ್ರೂ ಚೂಸ್ ಮಾಡಿ. ಹೈಡ್ರೋಜನ್ ನೋಡಿ, ಅಟಾಮಿಕ್ ಮಾಸ್ ಆಫ್ hydrogen, atomic mass of
ಹೈಡ್ರೋಜನ್. ಎಷ್ಟು ಹೈಡ್ರೋಜನ್ ಇದೆ? ಇಲ್ಲಿ 2 ಪ್ಲಸ್ ಆ ಮಾಲಿಕ್ಯೂಲ್ಸ್ ಆಚೆ ಕಡೆ 2 4 ಇದೆ. ಓಕೆ, ಸೊ 4 ಆಯಿತು. ಪ್ಲಸ್ ಅಗೇನ್ ಕಾರ್ಬನ್ ಎಲಿಮೆಂಟ್ ಇದೆಯಾ, ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಒಂದೇ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿ 1ರಿಂದ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್, ಮತ್ತೆ ವಾಪಸ್ ಆ್ಯಡ್ ಮಾಡಬೇಕು ಬಿಕಾಸ್ ಯು ಆಲ್ಸೋ ಹ್ಯಾವ್ ಆಕ್ಸಿಜನ್ ಹಿಯರ್. ಸೊ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್. ಈಗ ಎಲ್ಲವನ್ನ ಆ್ಯಡ್ ಮಾಡಿ ಆ್ಯಂಡ್ ರೈಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಪರ್ ಮೋಲ್. ಹೌ ಡು ಯು ಡೂ ದ್ಯಾಟ್? ನೈಟ್ರೋಜನ್, there are 2 nitrogens, ರೈಟ್? ಒಂದು ನೈಟ್ರೋಜನ್ದು ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಹೋದರೆ 7 ಪ್ರೋಟಾನ್ಸ್ 7 ನ್ಯೂಟ್ರಾನ್ಸ್ ಇದೆ, ಸ್ಟೇಬಲ್ ಐಸೋಟೋಪ್ ಆಫ್ ನೈಟ್ರೋಜನಲ್ಲಿ. ಸೊ 14 ಅಂತ ಹೇಳಿ ತಗೊಳ್ಬೋದು. 14 ಇಂಟು 2, ದಿಸ್ ಇಸ್ ಫಾರ್ ನೈಟ್ರೋಜನ್. ಪ್ಲಸ್ ಎಷ್ಟು ಹೈಡ್ರೋಜನ್ ಇದೆ? 4 ಇದೆ. ಓಕೆ, ಒಂದು ಹೈಡ್ರೋಜನ್ದು ಮಾಸ್ ಬಂದು 1, ಸೊ 1 ಇಂಟು 4 ಪ್ಲಸ್ ನೆಕ್ಸ್ಟ್ ಕಾರ್ಬನ್ದು ಮಾಸ್ ಬಂದು 12, ಒಂದೇ ಆಟಮ್ ಇರುವಂಥದ್ದು. ಸೊ 12 ಇಂಟು 1 ಪ್ಲಸ್ ಆಕ್ಸಿಜನ್ದು ಮಾಸ್ ಬಂದು 16, ಒಂದೇ ಇರುವಂಥದ್ದು. ಈಗ ಸಮ್ ಮಾಡಿ, 14 2 28 ಆಯಿತು, ಪ್ಲಸ್ 4 ಆಯಿತು, ಪ್ಲಸ್ 12 ಆಯಿತು, ಪ್ಲಸ್ 16 ಆಯಿತು. ಈಗ ನಾನು ಆ್ಯಡ್ ಮಾಡಬೇಕಂತ ಹೇಳಿದ್ರೆ ಈಸಿ ನನಗೆ. 28 ಮತ್ತು 2 ತೊಗೊಂಡೆ 30 ಆಯಿತು. 30 ಇದೆರಡನ್ನು ತೊಗೊಂಡೆ ನೀವು ಇಲ್ಲೇ 40 ಬಂತಲ್ವ. 28 ಪ್ಲಸ್ 2 30, 30 ಪ್ಲಸ್ 10 ಇದರೊಳಗಡೆ ಇರುವಂತಹ 10 40 ಆಯಿತು. 40 ಮತ್ತು ಈ 4ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ 20 ಆಯಿತು. ಸೊ ಇಟ್ ವಿಲ್ ಬಿ ಟೋಟಲ್ 60 ಗ್ರಾಮ್ ಪರ್ ಮೋಲ್. 60 ಗ್ರಾಮ್ ಪರ್ ಮೋಲ್ ಆಯಿತು. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟೆಡ್. ಮ್ಯಾಮ್ ಈಸಿ ಕೊಡಿ ಮ್ಯಾಮ್, ತುಂಬ ಕಷ್ಟದ ಕೊಡ್ತಾ ಇದ್ದೀರಾ ಅಂತ ಹೇಳ್ಬೋದು ನೀವು. ಓಕೆ, ಹಣ್ಣನ್ನು ಈಸಿಯಾಗಿ ರೈಪನಿಂಗ್ ಮಾಡಲಿಕ್ಕೆ ಹಣ್ಣೊಳಗಡೆ ಒಂದು ನ್ಯಾಚುರಲ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಏನದು? ಈಥೀನ್. ಈಗ ನೀವು ಬನಾನಾ ಎಲ್ಲ ರ್ಯಾಪರ್ನಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ರೆ ಬೇಗ ಹಣ್ಣು ಯಾಕಾಗುತ್ತೆ ಅಂದರೆ ಆ ಬನಾನಾದಿಂದ ಈಥಿನ್ ಗ್ಯಾಸ್ ಹೊರಗಡೆ ಬರುತ್ತೆ. ಸೊ ಈಥಿನನ್ನು ನಾನು ಹೀಗೆ ಬರೆದಿದ್ದೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಈಥಿನ್ ಬಂದು C2H2 ಆಯಿತಾ. C2H2 ಹೇಗೆ ಕಂಡುಹಿಡಿತೀರಾ ಮಾಲಿಕ್ಯುಲರ್ ಮಾಸನ್ನು? 12 2s ಪ್ಲಸ್ ಇದು ಕಾರ್ಬನಿಗೆ ಪ್ಲಸ್ 1 ಇಂಟು 2s. ಕಾರ್ಬನಲ್ಲಿ ಒಂದು ಕಾರ್ಬನ್ದು ವೆಯ್ಟ್ ಬಂದು 12 ಮಲ್ಟಿಪ್ಲೈಡ್ ಬೈ 2, ಒಂದು ಹೈಡ್ರೋಜನ್ದು ವೆಯ್ಟ್ ಬಂದು 2 1 ಮಲ್ಟಿಪ್ಲೈಡ್ ಬೈ 2. ಸೊ ಇಟ್ ವಿಲ್ ಬಿ ಎಷ್ಟಾಯಿತು? 12 2s 24 ಪ್ಲಸ್ 2 ಇಸ್ ಈಕ್ವಲ್ ಟು 26. ಕರೆಕ್ಟ್ ಅಲ್ವಾ ಮಕ್ಕಳೇ? 26 ಗ್ರಾಮ್ ಪರ್ ಮೋಲ್ ಆಯಿತು. 26 ಗ್ರಾಮ್ ಪರ್ ಮೋಲ್ ಆಯಿತು. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್. ಮೋಲ್ಸ್ ಬಗ್ಗೆ ನಾನು ಇನ್ನೂ ಕ್ಯಾಲ್ಕುಲೇಷನ್ಸ್ ಹೇಳ್ಕೊಡ್ಲಿಲ್ಲ. ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಅಲ್ಲಿ ಮೋಲಾರ್ ಮಾಸ್ ಯೂಸ್ ಮಾಡಿ ಮೋಲ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.